ಅವನು BA ವರ್ಗೂ ಹೆಂಗ್ ಬಂದು ಗೊತ್ತಿಲ್ಲಪ್ಪ. BA ಪಾಸ್ ಮಾಡ್ದಲ್ವೋ ಅದು ಗೊತ್ತಿಲ್ಲ. BA ವರ್ಗೂ ಬಂದಿದ್ದಾನೆ ಅಂದ್ರೆ ಬುದ್ಧಿವಂತಾನೆ ಇರ್ಬೇಕು ಕಣ. ದಡ್ರು ಶಾಲೆ ಮೆಟ್ಲು ಹತ್ತಲ್ಲ, ವಿದ್ಯೆ ದಡ್ರಿಗೆ ಹತ್ತಲ್ಲ. ಹೆರೋ ಮಕ್ಳೆಲ್ಲ ಬುದ್ಧಿವಂತರಾಗಲ್ವೋ, ಇಡೋ ಮೊಟ್ಟೆ ಎಲ್ಲ ಕೋಳಿ ಆಗಲ್ಲ. ಮೊಟ್ಟೆ ಕೋಳಿ ಆಗಿದ್ರೆ ಆಮ್ಲೆಟ್ ಆದ್ರೂ ಮಾಡ್ಕೋಬೋದು ಕಣ. ಇಂಥ ಬೇಕಪ್ ನನ್ನ ಮಕ್ಳು ಏನೋ ಮಾಡೋದು. ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ನೋಡಯ್ಯ. ಸೊಂಟದವ್ರಿಗೂ ಬೆಳೆದಿರೋ ಮಕ್ಳಿಗೆ ಹೊಡೆದು ಬುದ್ಧಿ ಹೇಳ್ಬೋದು, ಹೆಗಲವ್ರಿಗೂ ಬೆಳೆದಿರೋ ಮಕ್ಳಿಗೆ ಹೆಂಗ ಹೊಡೆಯೋದು? ಯಾಕೆ ಹೊಡೆಯಕ್ಕಾಗಲ್ಲ? ಮಣಕಾಲ್ ಮೇಲೆ ಕುಣಿಸ್ಕೊಂಡೆ ಸೊಂಟದವರೆಗೆ ಬರ್ದು ನಾನು ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ಈಗ ಹೊಡೆದು ಮಗನ್ ಹಾಳು ಮಾಡಿರೋದು. ಲೇ ನಿನ್ನ ಮಗ ನಾನು ಹೊಡಿದಿರೋ ಕೆಲಸ ಯಾವ್ದೇ ಮಾಡವನೆ? ಬರೀ ಹೊಡೆಯೋದಲ್ಲ, ಹುಡ್ಸಿದ ಮನೆ ಸರಿಯಾಗಿ ಬೆಳೆಸ್ಬೇಕು. ಬೆಳೆಸಿಲ್ವಾ? 10 ಸೆಂಟಿಮೀಟರ್ ಕಚ್ಚ 100 ಸೆಂಟಿಮೀಟರ್ ಆಗಿಲ್ವಾ? ಕಾಶಿನಾಥ ಸಾಕು. ಅಮ್ಮ, ನನ್ ಮಗಳ ಮದುವೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬರ್ಬೇಕು. ಬರ್ತಾಳ್ ಬಿಡು, ಅವಳೇನ್ ಇಲ್ಲಿದ್ರು ನುಂಗ್ತಾಳೆ ಅಲ್ಲಿದ್ರು ನುಂಗ್ತಾಳೆ, ಬರಿಗೆ ಬರ್ತಾ ಇರ್ತಾಳೆ, ಬರ್ತಾಳ್ ಬಿಡು. ಲೋ ಮಗನಿಗೆ ಮದುವೆ ಮಾಡ್ರೆ ಬುದ್ಧಿ ಬರ್ತದ ನಿಜವೇ? ನಿಮಗ್ ಮದ್ವೆ ಆಗಿದೆ, ಬುದ್ಧಿ ಇದೆಯಾ? ಕಾಶಿನಾಥ ಕೂತ್ಕೋ. ಅಷ್ಟೇಗ ನಿನ್ನ ಮಗ ಬರ್ಲಿ, ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ, ನೋಡ್ತಾ ಇರೋ. ನನ್ನ ಫ್ರೆಂಡ್ ಆಗಿ ನಿನ್ನ ಮುಖದಲ್ಲಿ ನಗು ನೋಡದೆ ನಾನು ಹೋಗೋದಿಲ್ಲ ಕಣ. ಎಷ್ಟೊತ್ತಾದ್ರೂ ಬರಲ್ಲ. ಕ್ಯಾರ್ಕಳಲ್ಗಿಲ್ದಿರ ನಾವೇ ನೋಡೋರ್ಗೆ ಯಾಕೆ ಬಿಡಲ್ಲ? ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕಂಡು ಹಿಡಿತೀನಿ ಕಣ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದೆ, ಸಿಂಹರಾಶಿನ ನೀನಲ್ಲಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ, ಕನ್ಯಾ ರಾಶಿ ಅಲ್ವಾ ನಿಂದ? ನೀನ್ ಮಾತು ಕಲ್ತ್ಬಿಡ ಕಣ. ನಿಮ್ ಹೆಂಗಸರು ಹಿಂಗ್ ಮಾತು ಕಲ್ಸ್ಬಿಡವ್ರೆ. ಬಾ ಹೆಂಗಸ್ರು ಅವರಲ್ಲ ಇವರು. ಶನಿ 9ನೇ ಮನೇಲಿ ಅವನೇ. ಹಣೆ ಬರಕ್ಕೂ ಹೊಣೆ ಯಾರು? ಈಗ ಎಲ್ಲಿ ಜಗಳ ತಂದಾಗ್ತಾನೋ ಏನೋ. ಸ್ವಲ್ಪ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀರಾ? ಸ್ಟೇಷನ್ ಸರ್, ಅದು ನಾನು ಒಂದು ವಾರ ಅಣ್ಣಾ ಹಜಾರೆ ಅವ್ರ ಜೊತೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀನಿ. ಆಮೇಲೆ ಬರ್ತೀನಿ ಸರ್, ಒಂದು ವಾರ ಬಿಟ್ಟು. ಅಲ್ಲಿವರೆಗೂ ನಿಮ್ಮ ಅಪ್ಪನ ಸ್ಟೇಷನ್ ನಲ್ಲಿ ಬಲವಂತವಾಗಿ ಉಪವಾಸಕ್ಕೆ ಇಟ್ಟಿರ್ತೀವಿ, ಬನ್ನಿ. ಇರ್ಲಿ ಬಿಡು. ಇನ್ವಿಟೇಷನ್ ಕೊಡೋಣ ಅಂತ ಹೋದ್ರೆ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡ್ ಬಂದ್ಬಿಟ್ಟಿದಿರಲ್ಲ ಸಾ. ಮಫ್ತಿಲ್ ಬಂದ್ರೆ ಬೇಜಾನ್ ಮಾತಾಡ್ತಿರಂತೆ. ಅವನ್ನ ನನ್ ಮಗ ಅಂದ್ರಂತೆ. ಮಗ ಅಲ್ಲ ಸಾ, ಮಗನ್ ತರ. ಇಲ್ಲ ಸರ್, ಸುಳ್ಳು. ಸುಳ್ಳ? ಹಿಂಗೆ ಮಾತಾಡ್ತಾ ಇದ್ರೆ FIR ಫೈಲ್ ಮಾಡಿ 1 ವಾರ ಜೈಲ್ಗೆ ಹಾಕಿಸ್ಬಿಡ್ತೀನಿ. ಅಯ್ಯೋ, 1 ವಾರ? ಅಲ್ಲ ಕಣಲ್ಲಿ, ಇನ್ವಿಟೇಷನ್ ಕೊಟ್ಟು ಅಮ್ಮಿಕೊಂಡು ಹೋಗು ಅಂತಂದೆ. ಏನ್ ಕಂಡಾರ ಮಕ್ಕಳಿಗೆ ಶಾಕ್ ಟ್ರೀಟ್ಮೆಂಟಾ? ಸುಮ್ನಿರೋ. ಒಂದೇ ಒಂದ್ ಭಯ ಅಂದ್ರೆ ನಮ್ಮ ಅಳಿ ಅಂದ್ರೆ ಪೊಲೀಸಾ ಗೊತ್ತಾಗೋಯ್ತಾ ಸಾ? ಅಲ್ಲ ಕಣೋ, ಈ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಯಲಂಕ ಎಸ್ಸಾಗಿ ಹೆಂಗೋ ಗೊತ್ತಿರ್ತಾರೆ. ರಾಜೇಂದ್ರ ತಾನೇ? ಗೊತ್ತಾ ಸರ್ ನಿಮ್ಗೆ? ನೋಡಿದೀರಾ? ತಿರುಗಿದ್ರೆ ನೀವು ನೋಡ್ಬೋದು. ಮಾವ ನೀವೇನಿಲ್ಲಿ? ಅಳಿ ಅಂದ್ರೆ ಏನ್ ನೀವಿಲ್ಲಿ? ನಿನ್ನೆ ತಾನೇ ಪೋಸ್ಟಿಂಗ್ ಆಗಿದೆ, ಇವತ್ತಿಂದ ಡ್ಯೂಟಿ. ನೀವೇನಿಲ್ಲಿ? ಚೀಟಿಂಗ್ ಕೇಸು ಸರ್. ಅದು ನನ್ನ ಫ್ರೆಂಡ್ ಮಗ ಇಲ್ಲಿ ಬಂದು. ಅಳಿ ಅಂದ್ರೆ ನಾನು ಹುಟ್ಟಿದಾಗಿಂದ ಸ್ಟೇಷನ್ ಮೆಟ್ಲೆ ಹತ್ತಿಲ್ಲ. ನಿಮ್ಮನ್ನ ನೋಡ್ಬೇಕಂದ್ರೆ ಸ್ಟೇಷನ್ ತನಕನೇ ಬಂದು ಮಿಸ್ ಕಾಲ್ ಕೊಡ್ತೀನಿ, ಹೊರಗಡೆ ಬಂದ್ಬಿಡಿ ಅಂತ ಸತ್ರಂಗಿ ತರ ಮಾತಾಡ್ದಾಗ್ಲೇ ಡೌಟ್ ಬಂದ್ ನನ್ಗೆ. ಏನ್ ಹಿಂಗ್ ಮಾತಾಡ್ತೀರಾ? ನಾನು ಒಳ್ಳೆ ಕಳ್ಳ ಅನ್ನೋ ತರದಲ್ಲಿ. ನನ್ ಮದುವೆ ಸಿಗ್ತೀವಿ ಕಣ. ಬೇಡ ಕಣೋ ಕಾಶಿನಾಥ, ಎಲ್ಲಿರ್ತೀಯೋ ಅಲ್ಲಿಂದ ಅಕ್ಕಿ ಕಳಕು. ಆಗಿದೆ, ಬನ್ನಿ ಮಾಮ. ಹೇಳಿ ಮಿಸ್ಟರ್ ನಾಟಿ. ನಮ್ಮ ವೈದ್ಯಶಾಸ್ತ್ರದ ಪ್ರಕಾರ ಮೇಡಮ್ ಯಾವುದೋ ನೋಡಬಾರ್ದನ್ನ ನೋಡಿ ತುಂಬಾನೇ ಭಯ ಬಿದ್ದಿದ್ದಾರೆ. ಇವ್ರು ಸರಿ ಹೋಗ್ಬೇಕಾದ್ರೆ ಅದೇನ್ ನೋಡಿ ಭಯ ಬಿದ್ದಿದಾರೋ ಅದನ್ನೇ ಮತ್ತೆ ಇವ್ರಿಗೊಂದ್ಸಾರಿ ತೋರ್ಸಿದ್ರೆ ಸಂಪೂರ್ಣವಾಗಿ ಗುಣವಾಗ್ತಾರೆ. ಅದೇನು ಅನ್ನೋದನ್ನ ಕಂಡಿಡಿರಿ. ಅಯ್ಯೋ, ಅದೇನ್ ನೋಡಬಾರ್ದು ನೋಡಿ ಈ ರೀತಿ ಆಗಿದೆಯೇ? ಹಲೋ, ಹಾಯ್, ಹೂ ಇಸ್ ದಿಸ್? ಕಂಡಿಡಿರಿ ನೋಡೋಣ. 2 ವರ್ಷದಿಂದ ಬಡ್ಡಿನೇ ಕೊಡದೆ ಓಡಾಡ್ತಾವನಲ್ಲ ಬಡ್ಡಿ ಮಗ ರಮೇಶ, ಅವ್ನ ಹೆಂಡತಿ ತಾನೆ? ಅಲ್ಲ ಅಲ್ವಾ? ಪ್ಲೀಸ್ ಕ್ಲೂ ಕೊಡಮ್ಮ ಪ್ಲೀಸ್. ಹಾಸ್ಪಿಟಲ್? ಏ ಡಾಕ್ಟರ್ ಮಲ್ಲಿಕಾ ಅಲ್ಲ, ರಿಸೆಪ್ಷನಿಸ್ಟ್ ರಂಬಾ? ನೋ ನೋ, ಗೊತ್ತಾಯ್ತು ಬಿಡು. ಟಾಯ್ಲೆಟ್ ತೊಳಿಯ ತಾಯವ ತಾನೆ? ಇಲ್ಲಡ, ನಾನೇ ಒಂದು ನಿಂತು ಕೊಡ್ಲ. ಹಾಸ್ಪಿಟಲ್ ಸ್ಟ್ರೆಚರ್. ಏ ಸ್ಟ್ರೆಚರ್ ಸುಂದರಿ ನೀನಾ? ಏನಮ್ಮ ನೀನು ಅಡ್ರೆಸ್ ಕೊಟ್ಟಾಗಿಂದ ನನ್ನ ಅಡ್ರೆಸ್ ನನಗೆ ಮರ್ತೋಗಿದೆ. ಪ್ಲೀಸ್ 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 ನಿನ್ನ ಅಡ್ರೆಸ್ ಕೊಡಿ, ಈಗಲೇ ಬಂದ್ಬಿಡ್ತೀನಿ. ನನ್ನ ಅಡ್ರೆಸ್ ಇರಲಿ, ಮೊದಲು ನಾನು ಯಾರು ಅಂತ ತಿಳ್ಕೊಳ್ಳಿ. ನಾನು ಯೋಗರಾಜ್ ಹೆಂಡತಿ. ಅಯ್ಯೋ, ನೀನು ಯೋಗರಾಜ್ ಹೆಂಡತಿ ಆದ್ರೆ ನನಗೇನು, ಭೋಗರಾಜ್ ಹೆಂಡತಿ ಆದ್ರೆ ನನಗೇನು? ಅಡ್ರೆಸ್ ಕೊಡಮ್ಮ. ಒಂದು ನಿಮಿಷ, ಯೋಗರಾಜ್ ಹೆಂಡ್ತಿನ? ಯಾರು 3 ಕೋಟಿ ರೂಪಾಯಿ ದುಡ್ಡು ತಗೊಂಡು ನನಗೆ ಬಡ್ಡಿನೂ ಕೊಡದ ಸತಾಯಿಸ್ತವನಲ್ಲ ಆ ಯೋಗರಾಜ? ಮತ್ತೆ ಆ ಲಾಯರ್ ಆಫೀಸಲ್ಲಿ ಬೇರೆ ಯಾರ ಜೊತೆ ಓಡಾಡ್ತಿದ್ನಲ್ಲ, ಅವಳು ನನ್ನ ತಂಗಿ. ಇಬ್ಬಿಬ್ಬರನ್ನೇ ಮೇಂಟೈನ್ ಮಾಡ್ತಾವನ. ನೀವು
ಚೀಫ್ ಡಾಕ್ಟರ್ ಇಂದ ಹಿಡ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡೋಳ ತನಕ ಮೇಂಟೈನ್ ಮಾಡ್ತೀರಾ? ನಮ್ಮ ಯಜಮಾನ್ರು ಇಬ್ಬಿಬ್ಬರು ಮೇಂಟೈನ್ ಮಾಡ್ಬಾರ್ದಾ? ಓಕೆ ಓಕೆ, ಅದು ಹೆಂಗಾನೆ ಇರ್ಲಿ, ಅಡ್ರೆಸ್ ಕೊಡು ಪ್ಲೀಸ್, ನಾನು ಅವನ್ತೀವಿ. ಹಲೋ ಹಾಯ್. ಅಯ್ಯಯ್ಯೋ ಎಂತ ಸುಂದ್ರಿ. ಅಯ್ಯೋ ಎಂತ ಸ್ಟ್ರಾಂಗು, ಎಂತ ತುಪ್ಪ ತುಂಬಿಕೊಂಡಿರೋ ರಾಗಿಣಿನ ಏ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಇದಾರೆ. ಏನ್ ಗಂಡಸ್ತರ ಇದೆ ವಾಯ್ಸು? ತರ ಅಲ್ಲ ಕಣ, ಗಂಡಸೆ. ಕಿರ್ಚ್ಬೇಡ ಮಗನೇ, ಇನ್ನೇನು ನಾನು ಏನು ಹೇಳ್ತೀನೋ ಅದಕ್ಕೆಲ್ಲ ಸುಮ್ಮನೆ ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾ ಇರ್ಬೇಕು. ಇಲ್ಲ ಅಂದ್ರೆ ಓಕೆ ಓಕೆ. ಆದ್ರೆ ಒಂದೇ ಒಂದು ಡೌಟ್, ಏನು? ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಎಲ್ಲ ಹಾಳಾಗೋಗಿದ್ದೀರೋ ಓಡ್ಬಿಟ್ರು. ಏನಮ್ಮಾಯ್ತು? ಕೆಡ್ಸೋದಾ? ಇಲ್ಲ ಸ್ವಾಮಿ. ಏನೋ ನೋಡ್ತಾ ಇದೀಯಾ? ನಿನ್ನ ಹೆಂಡತಿನ ಕೆಲಸ ಬಂದವರಿಗೆ ತಾತನ ಹೊಡಿತಾರೆ, ನೀನೇನು ಸುಮ್ಮನೆ ಇದೀಯ? ಹೊಡಿ, ಚೆಚ್ಚು, ಹೋಗು. ಅಯ್ಯೋ ಮಾಮ, ಹಂಗೆಲ್ಲ ಮಾಡಬಾರ್ದು, ಕಾನೂನ್ನ ಕೈಗೆ ತಗೋಬಾರ್ದು. ಸ್ವಲ್ಪ ಸಮಾಧಾನ ಮಾಡಿ ಪ್ಲೀಸ್. ಹೌದು ಮಾವ, ಅದೆಲ್ಲ ತಪ್ಪು. ಯಾರಿಗೆ ಹೇಳ್ತಾ ಇದ್ದೀವಿ? ಹೊಡೆಯಲ್ಲ ಮಾಮ, ಯಾಕಂದ್ರೆ ಇವರಿಬ್ರು ಇವನ ಹತ್ರ 3 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಸಾಲ ಮಾಡಿದಾರ? ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ ನೋಡಿ ಹೆದರ್ಕೊಂಡು ಹೋದೆ ಅಂತ ಎಲ್ಲರೂ ಅನ್ಕೊಂಡ್ರಲ್ಲ, ಎಲ್ಲ ಸುಳ್ಳು. ಯಾರು ನನ್ನನ್ನು ಕಿಡ್ನಾಪ್ ಮಾಡಿದ್ರು, ಆಮೇಲೆ ಅವರಾಗಿ ಅವರೇ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು, ಇವ್ರು ಅವ್ರ ಹತ್ರ ಏನ್ ಇಸ್ಕೊಂಡಿದ್ರು, ಇನ್ನು ಏನೇನ್ ಫ್ರಾಡ್ ಕೆಲಸ ಮಾಡಿದಾರೋ ಆ ದೇವ್ರಿಗೆ ಏನ್ ಗೊತ್ತು. इनके साथ प्यार करके मैं बहुत बड़ा गलती कर दिया मामा. इसकी वजह से मेरे माँ बाप घर सब छोड़ के आ गई मामा, सब छोड़ के आ गई. ನಿನ್ನ ಎಲ್ಲಾ ದುಡ್ಡು ನಾನ್ ಕೊಡ್ತೀನಿ, ತೊಲಗೋ ಇಲ್ಲಿಂದ. ಸಮಾಧಾನ ಮಾಡು. ನಿಮ್ಮ ಗಬ್ಬು ಟೇಸ್ಟ್ಗೆ ತಿನ್ನೋದಕ್ಕೆ ಏನಿಟ್ಟಿದೆ? ನಾನು ಯಾರ ಮರ್ಗ್ಯೋ ನೀ ಬಂದು ಉಣ್ಣು. ಸರಿ, ಅದಕ್ಕೆ ಮಸಾಲೆ ರುಬ್ಬಿಕೋ, ತಿನ್ಕೊಂತ. ಇವನೇ ಹೆಸರು ಬಸ್ಯ, ಬೂಸಿ ಬಸ್ಯ. ಅಯ್ಯ ನೀನು ಮತ್ ಮಂಗ್ಲಾರ್ತಿ ಅತ್ತ ಏನಾದೆ ನೀನು? ಯಾಕೆ ಯಾಕೆ ಮಾತಾಡೋದು? ತಾಯಿ ಮಗ ಅಂದ ತಕ್ಷಣ ನಿಮ್ಗೆ ರಾಜ್ಕುಮಾರ್ ಪಂಡ್ರಿಬಾಯ್ ನೆನಪಾಗ್ಬೋದು, ಆದ್ರೆ ಇವರು ಟೋಟಲಿ ಡಿಫ್ರೆಂಟ್ ಬಿಡಿ. ಇವ್ರು ಯಾಕೆ ಕಿತ್ತಾಡ್ತಾ ಇದಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಕಾರಣ ಇಲ್ಲಿದೆ ನೋಡಿ. ಹೊರ ಎಳಿತೈತೆ ಬೀರುವ. ಇದು ಅವನಿಗೆ ವಾಟರ್ ಬಾಟ್ಲು ಡೇಟಾ ಬಿಡ್ತಾಳೆ. ಇದು ನಮ್ಮ ಬುಜ್ಜಿಗೆ, ಇದು ನನಗೆ. ಮಲಗು ಮಲಗು ಗೂಬೆ ಮರೆ, ನಾನೇ ನಿನ್ನ ಗೂಬೆ ಮರೆ, ಮರಿ ದೇವರಾಣೆ. ಎಲ್ಲೋದ ಕೂತ್ ನನ್ನ ಮಗ. ಬಾಳುವೆ ಏನೋ ಮಾಡ್ತೀಯ ಮಗಿ, ಕೊರಿತೀಯ? ಅಯ್ಯೋ ಬಾಟ್ಲು ಹೊಡೆದೋಯ್ತು. ಏನು ಮಂದವಾಗಿ ಅಂದವಾಗಿ ಚೆಂದವಾಗಿ ಇದೆಯಾ? ಅಯ್ಯೋ, ನೀವೇ ಎಣ್ಸಿ ತಾಯಿ. ಸಾಕು ಸಾಕು ಕೊಡು, ಈ ಕಡೆ ನಾನು ನೀವು ಎಣ್ಸಿ ತದ್ದೆ.
ಇವನ್ ತರ ನಿಂಗೆ ಸೆಟ್ಲ್ ಆಗೋ ಐಡಿಯಾ ಇಲ್ವಾ? ಏಯ್ ಮೊದ್ಲು ಅವ್ರಿಗೆ ಅಣ್ಣ ಅಮ್ಮರೇ ತಪ್ಪಾಯ್ತು. ನೀವು ಹೇಳ್ದಂಗೆ ಅಣ್ಣ ಪ್ರಭು, ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ನನಗೀಗ ಗೊತ್ತಾಯ್ತು, ಸ್ನೇಹ ಅಂದ್ರೆ ಕೆಡ್ಸೋದಲ್ಲ ಕಣೋ, ಕೊಡೋದು. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗು ಮೊದ್ಲು ಟೀ ಹಾಕು. ಪ್ರಭು ಫೋಟೋ ಹಿಡ್ಕೊಂಡು ಇನ್ಮೇಲೆ ಡೈಲಿ ಪೂಜೆ ಮಾಡು. ಇಷ್ಟು ದಿವಸಕ್ಕೆ ಇದೊಂದು ಮಾತು ಓಕೆ. ಅವನೇನ್ ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಇವಾಗ ತಾನೇ ಫೋಟೋ ಹಿಡಿದ್ರಲ್ಲೋ. Hey monkey, one selfie please. No selfie. Get out from here. ಸೆಲ್ಫಿನಾ? 1 minute. ಥ್ಯಾಂಕ್ ಯು. ಬಾ. Bye. ಸಾರಿ. ಎಂಜಾಯ್. ಟ್ರಯಲ್ ರೂಮಲ್ಲಿ. Okay, I'll try. हेलो, कौन है तू? क्यों मुझे पीछे कर रहा है? तू उसका पीछा कर रहा है ना, इसलिए. ಈ ಖರಾಬ್ ವಾಯ್ಸ್ ಎಲ್ಲ ಕೇಳಿದ್ದೀನಲ್ಲ. ಮಗ ನಾನು ಬೆಂಕಿ ಏನೋ ಇದು ಮಂಕಿ? ಅಯ್ಯೋ ಮಂಕಿ ಇರ್ಲಿ, ನೀನ್ ಯಾಕೋ ಬೆಂಕಿ ಹಿಂದೆ ಸುತ್ತಾ ಇದ್ಯಾ? ಬರ್ನಾಗ ಹೋಗ್ತೀಯಾ? ಮಯೂರಿ ನಿನಗೆ ಗೊತ್ತಾ? ಗೊತ್ತಾ? ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಲ್ದೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಯೂಸ್ ಮಾಡ್ಕೊಂಬಿಟ್ಲು. ದುಡ್ಡು ಹಾಳಾಗೋಗ್ಲಿ, ನಾನು ಅವಳ ಜೊತೆ ಮಿಂಗಲ್ ಆಗಿದ್ದೆ ಆ ವಿಷಯಕ್ಕೆ. ಆದ್ರೆ ಅವಳು ಹಿಂಡು ಬಿಟ್ಲು. ಇಲ್ಲಿ ಅಂತದೇನೋ ಮಾಡಿದ್ಲು. ನಿನಗೇನೋ ಸರ್ಪ್ರೈಸ್ ಕೊಡ್ಬೇಕು, ನನ್ನ ಫ್ರೆಂಡ್ ಮನೆ ಖಾಲಿ ಇದೆ, ಲೊಕೇಶನ್ ಶೇರ್ ಮಾಡ್ತೀನಿ ಬಾ ಅಂದ್ಲು. ಆಮೇಲೆ ನಾನು ಜಾಕಿ ತರ ಹೋಗಿ ಕಾಲಿಂಗ್ ಬೆಲ್ ಹೊಡೆದೆ. ಮನೆ ತನಕ ಬಾರೆ, ಮನೆ ತನಕ ಹೊಡಿತೀನಿ ನೋವು ಕೊನೆ ತನಕ. Happy birthday ಬೆಂಕಿ. ಥ್ಯಾಂಕ್ ಯು ಮಯೂರ್. 2 minutes ಬರ್ತೀನಿ. ನಾಟಿ ಬ್ಯೂಟಿ. ಅಯ್ಯೋ ಅಯ್ಯೋ ಇಷ್ಟೊಂದು ಬೆಲೂನ್ ಯಾಕೆ ತರ್ಸಕ್ ಹೋದ್ಲು? ಒಂದೇ ಒಂದು ಬೆಲೂನ್ ಇದ್ರೆ ಸಾಕಾಗ್ತಿತ್ತು. ಮಯೂರಿಗೆ ನಾಚಿಕೆ, ಕಳ್ಳಿ ನಾಟಿ ಮೊದ್ಲೇ ಲೈಟ್ ಆಫ್ ಮಾಡ್ಬಿಟ್ಲು. ಅವಳು ಸ್ವಿಚ್ ಹಾಕಕ್ಕಿಂತ ಮುಂಚೆ ನಾನು ಬಿಚ್ಚ ಹಾಕ್ಬಿಡ್ತೀನಿ. ಬತ್ತು ಕರೆಂಟ್ ಬತ್ತು. ಐ ಆಮ್ ಎ ಬರ್ತ್ಡೇ ಬಾಯ್ ಮಯೂರಿ. ಡ್ಯಾಡಿ, ಮಮ್ಮಿ. ಕರ್ಮ ಅಣ್ಣ, ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಲೇ ಮುಂಡದೆ, ಅಜ್ಜಿ ಒಳ್ಳೆ ಸೂಪರ್ ಮ್ಯಾನ್ ತರ ನಿಂತಿದ್ಯಲ್ಲೋ. ಸದ್ಯ ನನ್ನ ಹೆಂಡತಿ ಬಂದಿಲ್ಲ. ಸೂಪರ್ ಮ್ಯಾನ್ ಅಲ್ಲ, ಇನ್ನು ಮುಂದೆ ಮನೆ ಗೇಟ್ ಕಾಯೋ ಡಾಬರ್ ಮ್ಯಾನ್. ಜಾಕಿ ತರ ಓದೆ ನಾನು. ಜಾಕಿಲೇ ನಿಲ್ಸ್ಬಿಟ್ಲು. ನೀನ್ ಮಾಡಿರೋ ಕೆಲ್ಸಕ್ಕೆ ಅದು ಇಲ್ಲದೆ ನಿಲ್ಸ್ಬೇಕಾಗಿತ್ತು. ಏನಿಲ್ಲ, ನೀನೇನ್ ಈ ಅವತಾರದಲ್ಲಿ ಎಂದೆ? ನಾನು ಅವತ್ತು ಅವಳ ಫ್ರೆಂಡ್ ಮನೇಲಿ ಸಿಂಗಲ್ ಪೀಸ್ ಅಲ್ಲಿ ಸೂಪರ್ ಮ್ಯಾನ್ ತರ ನಿಂತಿದ್ನ ವಿಡಿಯೋ ಮಾಡಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಸ್ಬಿಟ್ಟು ಅವಳೆ. ನಾನ್ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಜನ ಎಲ್ಲ ನನ್ನ ಗುರ್ತಿಡ್ದು ಬರ್ತಡೇ ಬಾಯ್ ಅಂತಾರೆ. ಮಗ, ಮಯೂರಿ ತುಂಬಾ ಕ್ಲೆವರು. ನನ್ಗಾಗಿದ್ದ ಎಕ್ಸ್ಪೀರಿಯನ್ಸು ನಿನಗಾಗ್ಬಾರ್ದು. ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು. ಹಾರನ್ನ ಆಗ್ಲಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅಂತ ನಾನು 4 ಜನ ರೆಡಿ ಮಾಡ್ತೀನಿ. ನಾನೇ ಹೊಡಿತೀನಿ. ನಿನ್ನ 1 ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ. ಒಟ್ನಲ್ಲಿ ನೀನ್ ಅವಳಿಗೆ ಆರನ್ನ ಹೊಡಿಲೇಬೇಕು. ಸರ್
ಇದೇನ 1100 ರೂಪಾಯಿ ಆಗೈತೆ ಬಿಲ್ಲು. ಕಮ್ಮಿನೇ ಬಿಡು ಮಾಮು. ಸಿಟಿ ಆಗಿರೋ 5,000 ಹಾಕೊಂಡು ಗುಮ್ಮಿರೋರು. ಈಗ ಬಿಲ್ಗೆ ಏನ್ ಮಾಡ್ತೀಯಾ? ಇನ್ನೇನ್ ಮಾಡೋದು, ರೆಡಿ ಆಗೋ. ಏನಕ್ಕೆ? ಕೈಗೆ ಪರ್ಕೆ ಕೊಡ್ತಾರೆ ಬಾತ್ರೂಮ್ ತೊಳಿಯಕ್ಕೆ. ಆಗ್ಲೇ ಹೇಳಿಲ್ಲ ನಾನು, ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇದೇನೋ 8 ದಿನ ಅಡ್ಜಸ್ಟ್ ಮಾಡ್ಕೋ ಅಂದಂಗೆ ಹೇಳ್ತೀಯಲ್ಲೋ. ಈಗೇನ್ ನನ್ ಡಾಲರ್ ಮರ್ಲಾ? ಅದ್ ನಮಗೂ ಗೊತ್ತಪ್ಪ, ರಾಜಪ್ಪಾಜಿ ಜಾತ್ರೆಲಿ ತಗೊಂಡಿದ್ದು. ಸರಿ ಬಿಡು. ಆಮೇಲೆ ಅಯ್ಯೋ ಜಿರಳೆ, ಯಾರು ಬಿರಿಯಾನಿ ತಿನ್ನಕ್ ಹೋಗ್ಬೇಡಿ. ಕಚ್ಚಡ ನನ್ ಮಕ್ಕಳು. ಅಯ್ಯಯ್ಯೋ ಲೇ, ಬಾವು ಬಿರಿಯಾನಿ ನೋಡಿದೀನಿ, ಕಾವು ಬಿರಿಯಾನಿ ನೋಡಿದೀನಿ, ಕಾಕಾ ಬಿರಿಯಾನಿ ನೋಡಿದೀನಿ. ಈ ತರ ಜಿರಳೆ ಬಿರಿಯಾನಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೋಡಿರೋದು. ಯಾವನೋ ಅವನು ಓನರ್ ಏನೋ ಸುಮ್ನಿರೋದ್ಲೇ. ಲೇ ಜಿರಳೆ ಕಣಲೇ, ಜಿರಳೆ. ನಮ್ ವ್ಯಾಪಾರ ಹಾಳಾಗಿ ಹೋಗ್ಬಿಡು. ಕಸ್ಟಮರ್ಗಳೆಲ್ಲ ಹೋಗ್ಬಿಡ್ತಾರೆ. ಪ್ಲೀಸ್ ಬಿಲ್ ಕೂಡ ಕೊಡಬೇಡಿ ಸರ್. ಬಿಲ್ ಏನಲ್ಲೇ, ಬಿಲ್ಲು ಹೆಲ್ತ್ ಅವನ್ ಕೊಡ್ತಾನೋ, ಹೆಲ್ತ್. ಎಲ್ರು ಆ ಕಡೆ ನೋಡ್ತಾವ್ರೆ. ಬಾ ಹೊಡೋಣ, ಬಾ ಹೊಡೋಣ. ಮಾಮು, ಹಣ ಕದ್ದು ಓಡೋಗು, ಚಿನ್ನ ಕದ್ದು ಓಡೋಗು, ಅನ್ನ ಕದ್ದು ಯಾವತ್ತು ಓಡೋಗು. ಬಾ. ಕೊಡ್ತೀನಿ. ನೀನು ಹೋಟ್ಲ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ತೀನ. ನಿನ್ನ ಹೋಟ್ಲ್ ನಾನು ನೋಡ್ತಾನೆ ಇವನೇ ಸೌಂಡ್ ಬಾಕ್ಸ್ ಕಿತ್ತೋಗೋ ತರ ಕಿರ್ಸ್ತಾ ಇದ್ಯಾ. ಅವನ್ ತಟೆಲ್ 50 kg ಕುರಿ ಸದ್ ಬಿದ್ದೈತೆ, ಇವನ್ ತಟೆಲ್ 5 kg ಕೋಳಿ ಸದ್ ಬಿದ್ದೈತೆ, ಇಲ್ಲ 500 ಗ್ರಾಮ್ ಮೀನ್ ಸದ್ ಬಿದ್ದೈತೆ. ಕುರಿ ಸತ್ರೆ ತಿಂತ್ಯಾ, ಕೋಳಿ ಸತ್ರೆ ತಿಂತ್ಯಾ, ಮೀನ್ ಸತ್ರೆ ತಿಂತ್ಯಾ. 5 ಗ್ರಾಮ್ ಜಿರಳೆಗೆ ಎಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ತಾನೆ ಯಾರೋ ನಾವು ಹೊಡ್ತಿ ಹೋದ್ರ ಕಾಸಿಲ್ದೆ ಬಂದ್ ತಿನ್ಬಿಟ್ಟು ಕತೆ ಕಟ್ಬಿಟ್ಟು ಹೋಗ್ತಾರೆ. ಇಂಥವ್ರನ್ನೆಲ್ಲ ಒಳಗ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ರುಬ್ಬೇಕು ಸರ್, ರುಬ್ಬೇಕು. ಏ ಮಾಮು, ಬಿಲ್ ಕೊಟ್ಬಿಡಪ್ಪ. ಏನಂದೆ? ಇರ್ಲಿ ತಮ್ಮ, ನಿನ್ನಿಂದ ನಮ್ಮ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಉಳಿದಿದೆ. ನಿನ್ನ ಹತ್ರ ಬಿಲ್ ತಗೊಳದ? ಇನ್ನು ಮನೆಗೆ ಏನ್ ಬೇಕು ಪಾರ್ಸಲ್ ತಗೊಂಡೋಗಪ್ಪ. ಹೋಟ್ಲಲ್ಲಿ ಇರತ್ತಲ್ಲ 2 ಪ್ಲೇಟ್ ಪಾರ್ಸಲ್. ಇದು ಕೈಯಲ್ಲ, ಇದು ಕಲ್ಲ ಬರ್ಸೋಣ. ಪಂಚಾಯತಿ ಬತ್ತಾನೆ ಒಂದ್ ಗತಿ ಕಾಣಿಸ್ಲಿಲ್ಲ. ನಾನು ಪರ್ಮಿಷನ್ ಕಳ್ರ ಯಾವತ್ತೋ ಒಂದಿನ ಮಾಡ್ಬಿಡುವಪ್ಪ. ಬಿಟ್ಬಿಡ್ ಮಾವ, ನೀನ್ ಕೈ ಮುಗಿತೀನಿ, ಮರ್ಯಾದೆ ಹೋಯ್ತದ ಮಾವ. ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತದ ಮಾವ, ಸುಮ್ನಿರು ಮಾವ. ಇದೊಂದ್ಸತಿ ಬಿಟ್ಬಿಡ್ ಮಾವು, ಇನ್ನೊಂದ್ಸತಿ ಏನಾಗ್ದಂಗ ನಾನ್ ನೋಡ್ಕೊಂತೀನಿ ಮಾವ. ನನ್ನ ಮಕ್ಕಳ, ನಾನು ಪಾರಿಡಾಲ್ ಕುಡದೆ ಅನ್ನೋದನ್ನ ಬೇಕಾದ್ರೂ ಕ್ಷಮಿಸ್ತೀನಿ. ಆದ್ರೆ ಎಲ್ಲವನು ನನ್ನ ಹೆಂಡ್ರ ಮೇಲೆ ಸಂದೇಹ ಪಟ್ಟು ಪಾಲಿಡಾಲ್ ಕುಡ್ದೀನಿ ಅಂತ ಊರೆಲ್ಲ ಟಾಮ್ ಹೊಡೆದಿದ್ಯಲ್ಲ, ಅದನ್ನ ಕ್ಷಮಿಸಕ್ ಆಗಿಲ್ಲ ಕಂಡ. ಏಯ್, ಇದು ಸರ್ಕಾರಿ ಕೇಸು, ಗೊತ್ತು ತಾನೆ? ಈಗ ನಾನು ಒಳಗೆ ಹೋಗ್ತೀನಿ, ನೀವೆಲ್ಲ ಜೈಲ್ಗೆ ಮಾಡ್ರ ಉಪಕಾರವ ಇಷ್ಟ ಜಲ್ದಿ ಮರಿಬಾರ್ದು. ಎಷ್ಟೋ ಸಲ ನಿನ್ ಮನಿ ಕಳೆ ಕೇಳ್ಬಿಟ್ಟು ಅತ್ತ ಕರ್ಕೊ ಎಲೆಕ್ಷನ್ ಅಲ್ಲಿ ಅಕ್ಕೆ ಅಲ್ವಾ ನಿಂಗೆ ಗೆದ್ದು. ಈ ಸಲ ನೀನೇ ಗೆಲ್ತೀಯ ಮಾವ, ನಿನ್ ಹೆಂಡತಿ ಮೇಲೆ ಆಣೆ. ನನ್ನ ಮಕ್ಕಳ, ಅದು ಇದು ಹೇಳಿ ಈ ಸರಿ ನನ್ನ ಯಾಮರ್ಸಕ್ ಆಗಕ್ಕಿಲ್ಲ. ಒಬ್ಬೊಬ್ಬನು ಬಿಡಕ್ಕಿಲ್ಲ, ನೋಡ್ಕೊಳ್ಳಿ. ಬರ್ರಿ, ಬೇಡ, ಒಳಗೋಗಿ ಬರ್ತೀನಿ, ಐತೆ ನಿಮ್ಗೆ. ಏನ್ ಪರಮೇಶ ಒಂದೇ ಸಮಯ ಕೂಗಾಡ್ಕೊಂಡ್ ಬರ್ತಾ ಇದೀಯಾ? ನೆಟ್ಗಿರಕ್ಕೆ ಎಲ್ಲಿ ಬಿಡ್ತಾರ ನನ್ನ ಮಕ್ಕಳು? ನನ್ನ ಏನ್ಲ ಪರಮೇಶಿ, ಹುಷಾರಾಗಿದ್ಯಾ? ನಾ ಹುಷಾರಾಗಿದ್ದೀನಿ. ನೀನ್ ಗೊಬ್ಬರದ ಮೂಟೆ ಸರಿಯಾಗಿ ಎಣಿಸ್ಕೊಂಡಿದೀಯಾ? ಅದ್ರಾಗ ಒಂದ್ ಮೂಟೆ ಕಮ್ಮಿ ಇರ್ಬೇಕಲ್ಲ? ಹೌದು, ಕಮ್ಮಿ ಇತ್ತು. ಅದನ್ನ ಯಾರು ಗೊತ್ತಾ ಕದ್ದೋರು? ಈ ನನ್ನ ಮಕ್ಳು ಆಚೆ ನಿಂತಿದ್ರಲ್ಲ ಪೊರ್ಕಿಗಳು, ಆ ನನ್ನ ಮಕ್ಳ ಕದ್ದಿರೋದು. ಯಾಕೆ ಪರಮೇಶ ಪಾಲಿಡಾಲ್ ಕುಡ್ದಂಗ ನಿನ್ನ ಒಂಥರ ಮಾತಾಡ್ತಾ ಇದೀಯಾ? ಓಹ್, ನಾನು ಪಾಲಿಡಾಲ್ ಕುಡ್ದಿದ್ದನ್ನ ನೋಡ್ದ್ಯಾ ನೀನು? ನೋಡೋ, ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು, ಜಾಸ್ತಿ ಮಾತ್ಕಿ ತಾಡಿ ಅಷ್ಟೇ ನೀನು. ಅಯ್ಯೋ, ನಮ್ಮ ಗೂಳಿ ನಂದೀಶ್ ಅನ್ನುವೆ ಅವ್ನ ಫ್ರೆಂಡ್ಸ್ ಬರ್ತಾ ಇದ್ರಂತೆ. ರೋಡ್ ಅಲ್ಲಿ ಒಂದ್ ಗೊಬ್ಬರದ ಮೂಟೆ ಬಿದ್ದಿತ್ತಂತೆ. ಅದು ನಮ್ ಸೊಸೈಟಿ ಅಂತೇಳಿ ತಂದ್ ಕೊಟ್ಟವ್ರೆ. ಚಿಂದಂತ ಹುಡುಗರು. ಅಯ್ಯೋ ಅಯ್ಯೋ ಅಯ್ಯೋ, ಚಿಂದಂತ ಹುಡುಗರು ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ. ಮಂಡ್ಯ ಹುಡುಗರಿಯ ನ್ಯಾಯ ಅಂದ್ರೆ ನ್ಯಾಯ ಅಂತ ಕನ್ನಡದಲ್ಲಿ ಪ್ಲಾನ್ ಮಾಡಿ ಗತಿ, ಇನ್ ಇಂಗ್ಲಿಷ್ ಅಲ್ಲಿ ಬೇರೆ ಪ್ಲಾನ್ ಮಾಡ್ತಾವ್ರೆ. ಏನ್ ಕತೆನೋ ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು.
ಏನ್ಲ ಪರಮೇಶೆ ನಿನಗೂ ನಿನ್ನ ಹೆಂಡತಿಗೂ ಜಗಳವಂತೆ. ಅಯ್ಯೋ ನನ್ನ ಹೆಂಡತಿ ಮೈಗೆ ಕೈ ಕೂಡ ಸೋಂಕಿಲ್ಲ. ಅದು ಗೊತ್ತಿರೋ ವಿಷಯನೇ ಪಾಪ. 1000 ಸಲ ಪಡ್ಕೊಂಡಿದ್ದೀನಿ. ಗಂಡ ಹೆಂಡ್ರು ಅಂದ್ಮೇಲೆ ಜಗಳ ಸಹಜ. ಅರ್ಜೆಂಟ್ ಆಗಿ ಏನಾದ್ರು ನಿರ್ಧಾರ ತಗೋಬೇಡ ಅಂತ. ನಾನೆಲ್ಲಿ ನಿರ್ಧಾರ ತಗೊಂಡಿದ್ದೀನಿ? ಎಲ್ಲ ನಿರ್ಧಾರ ನೀವೇ ಅಲ್ವಾ ತಗೋದಿರೋದು? ನಮ್ಮ ಮಾತೆಲ್ಲ ಕೇಳ್ತಾನೆ ಇವನು. ಅಯ್ಯಯ್ಯೋ ಏನಾಯ್ತು? ಬಡ್ಡೆ ತವ ನೀವ್ ಹಿಂಗ್ ಮಾತಾಡ್ತಾ ನಿಂತಿದ್ದೀರಾ. ನಮ್ ಪರಮೇಶಿ ಹೆಂಡ್ರ ಜೊತೆ ಜಗಳ ಆಡ್ಕೊಂಡು ಬೇಜಾರಲ್ಲಿ ನೇಣ್ ಹಾಕೊಂಡ್ಬಿಟ್ನಲ್ಲ. ಬಿಟ್ಬಿಡ್ರಪ್ಪ, ಬಿಟ್ಬಿಡ್ರ, ನನ್ನ ಪಾಡಿನ ಬಿಟ್ಬಿಡಲ್ಲ.